ಹಿಂಗೆ ಒಂದು ಮರಳುಗಾಡಲ್ಲಿ ಸ್ನೇಹಿತರಿಬ್ರು ತಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ನಡೆದು 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 ಸುಸ್ತಾಗ್ಬಿಟ್ಟಿರ್ತಾರೆ. ಕುಡಿಯೋಕ್ ನೀರು ಇರೋದಿಲ್ಲ, ತಿನ್ನೋಕ್ ಊಟ ಇರೋದಿಲ್ಲ. ಆ ಮರಳಿನ ಧೂಳು ಅವ್ರಿಗೆ ತುಂಬಾ ಹಿಂಸೆ ಕೊಡ್ತಾ ಇರುತ್ತೆ. ಇಬ್ರು ಸಾಹಸ ಮಾಡಿ ಒಂದ್ ಯಾವ್ದೋ ಮರಳು ದಿಣ್ಣೆ ಹತ್ತಿ ನಿಂತ್ಕೊಂಡು ನೋಡ್ತಾರೆ. ದೂರದಲ್ಲಿ ಒಂದು ಗೋಡೆ ಕಾಣಿಸುತ್ತಂತೆ. ಇಬ್ರು ಓಡ್ ಹೋಗ್ತಾರೆ ಆ ಗೋಡೆ ಹತ್ರ. ಹೋಗಿದ ತಕ್ಷಣ ಅಲ್ಲಿ ನೀರ್ ಹರಿಯೋ ಸತ್ ಕೇಳಿಸ್ತಾ ಇರುತ್ತೆ, ಹಕ್ಕಿಗಳ ಕಲರವ ಕೇಳಿಸ್ತಾ ಇರುತ್ತೆ, ಮಾಗಿದ ಹಣ್ಣಿನ ಸ್ಮೆಲ್ ಬರ್ತಾ ಇರುತ್ತೆ ಅವರಿಗೆ, ಮತ್ತೆ ತಣ್ಣ ಗಾಳಿ ಬೀಸ್ತಾ ಇರುತ್ತೆ. ಕಷ್ಟಪಟ್ಟು ಗೋಡೆ ಹತ್ತಿ ನೋಡಿದಾಗ ಗೊತ್ತಾಗುತ್ತೆ ಅದರಿಂದ ಆಚೆಗೆ ಒಂದು ದೊಡ್ಡ ವನ ಇದೆ, ಕಾಡಿದೆ ಅಂತ. ಮೊದಲನೇವನು ಯೋಚನೆ ಮಾಡದೆ ಜಿಗಿದು ಆ ವನ ಸೇರಿ ಮಾಯ ಆಗ್ತಾನಂತೆ. ಎರಡನೆಯವನು ತಾನು ಕಳೆದುಕೊಂಡ ತನ್ನ ಸಂಗಾತಿಯನ್ನ ಹುಡುಕಿ ಇಲ್ಲೊಂದು ವನ ಇದೆ ಬಾ ತಪ್ಪಿಸ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ ಬರಕ್ ಹೋಗ್ತಾರಂತೆ. ಮೊದಲನೇ ಅವನು ನಮಗೆ ಅವಕಾಶವಾದಿ ಅಂತ ಅನ್ಸಿದ್ರು ಅವನು ಆ ಕ್ಷಣಕ್ಕೆ ತನಗೆ ಏನ್ ಸಿಕ್ದೋ ಇಷ್ಟು ದಿನ ಸಿಕ್ಕಿಲ್ದೆ ಇರೋದು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ದಾನೆ. ಆದ್ರೆ ಎರಡನೇ ಅವನು ಏನ್ ಯೋಚನೆ ಮಾಡ್ತಾನೆ ಅನ್ನೋದನ್ನ ತುಂಬಾ ಮೆಜಾರಿಟಿ ನಾವೆಲ್ಲರೂ ಹಂಗೆ ಯೋಚನೆ ಮಾಡೋದು. ನನ್ನ ಪ್ರಿಯತಮ, ನನ್ನ ಪ್ರಿಯತಮೆ, ನಾನು ಪ್ರೀತಿಸುವವನು, ನಾನು ಪ್ರೀತಿಸುವವಳು, ನನ್ನ ಸ್ನೇಹಿತ, ನನ್ನ ಸ್ನೇಹಿತೆ, ಯಾರೇ ಆಗಿದ್ರು ಏನೇ ಆಗಿದ್ರು ನನಗೆ ಯಾವುದೋ ಒಂದು ಒಳ್ಳೆ ಫೇಸ್ ಬಂದಾಗ ಅವರು ನನ್ನ ಜೊತೆಗೆ ಇರ್ಬೇಕಾಗಿತ್ತು. ಇವಾಗ ಮತ್ತೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದ್ಬಿಡೋಣ ಅನ್ನೋ ಸಾಹಸ ಕೈ ಹಾಕ್ತೀವಿ. ಅದನ್ನ ಸಾಹಸ ಮಾಡ್ಬೇಡಿ ಅಂತ ನಾನು ಹೇಳೋದಿಲ್ಲ. ಅವರಿಗೆ ಆ ಅರ್ಹತೆ ಇದ್ರೆ ಮಾತ್ರ ವಾಪಸ್ಸು ಹೋಗಿ ಹುಡ್ಕೊಂಡು ಮನಕ್ಕೆ ಕರ್ಕೊಂಡು ಹೋಗಿ.